ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇನ್ಮೇಲೆ ವಾರಕ್ಕೊಂದ್ಸತಿನಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ಬೇಕು, ಗೊತ್ತಾಯ್ತಾ? ಬೇಡ ಅತ್ತೆ, ಅವ್ರಿಗೇನ್ ಕೆಲಸ ಇರುತ್ತೋ ಏನೋ. ಏನ್ ಕೆಲ್ಸ ಇದ್ರೂ ಪರವಾಗಿಲ್ಲ, ಕರ್ಕೊಂಡು ಹೋಗಿ ಅಂತ ನೀನ್ ಹಠ ಮಾಡ್ಬೇಕು ಅಷ್ಟೇ. ಸರಿ ಸರಿ, ನಾನು ನಿನಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ರಾಜೇಶ್, ಬಾವಾ ಏನ್ ಬಾಬಾಜ ಇಷ್ಟೊಂದ್ ಸೆಂಟ್ ಗಮ್ ಅಂತ ಇದೆಯಾ? ನಂಗೆ ತಂದಿರೋ ಸೆಂಟ್ ಬ್ಯಾಗ್ ಅಲ್ಲಿ ಇದೆ ಬಾವಾ. ಈಗ ನೆನ್ಪಾದ್ಲ ಈ ಅಕ್ಕ? ಇಷ್ಟು ದಿವಸ ನೆನ್ಪ್ ಮಾಡ್ಕೊಳ್ಳಿಲ್ಲವಾ ನೀನನ್ನ? ಮಾತಾಡ್ಸ್ಬೇಡ. ಹೇಗಿದ್ಯಾ? ಸೂಪರ್ ಆಗಿದ್ದೀರಕ್ಕ. ನಾನು ಎಷ್ಟೇ ದೂರ ಇದ್ರೂ ಪ್ರತಿ ಸೆಕೆಂಡ್ ನಾನು ನೆನ್ಪಿಸ್ಕೊತಾನೆ ಇದ್ದೆ, ಮಿಸ್ ಮಾಡ್ಕೊತಾನೆ ಇದ್ದೆ. ಬರೀ ಸುಳ್ಳು ಹೇಳು, ಬರೀ ಸುಳ್ಳು ಹೇಳು. ಅದು ಮಾವ, ಗೊತ್ತಾಗ್ಲಿಲ್ವಾ? ಹಾಯ್ ಮಾಮ್ಸ್. ಹಾಯ್ ಮಾಮ್ಸ್. ಯಾರಮ್ಮ ಇವನು? ಮಾವ, ಗೊತ್ತಾಗ್ಲಿಲ್ವಾ? ನನ್ ತಮ್ಮ ರಾಜೇಶ್. ನಿಂತಮ್ಮ, ಇವನು ಯಾವಾಗಮ್ಮ ಹುಡ್ದ? ಏನ್ ಮಾವ ತಮಾಷೆ ಮಾಡ್ತಿದ್ದೀರಾ? ಇವನು US ಅಲ್ಲಿ ವರ್ಕ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಮರ್ತು ಬಿಟ್ಟಿದ್ದೀರಾ? ಓ USA ಪಾರ್ಟಿನಾ? ಏನೆಯಾ ಮಕ್ಕಳು ಬರೆಯಲ್ಲ ಚೆನ್ನಾಗಿದಾರ? ವಾಟ್ ಮಾಮ್ಸ್, ನನಗಿನ್ನ ಮದ್ವೆನೇ ಆಗಿಲ್ಲ. ಐ ಆಮ್ ಸ್ಟಿಲ್ ಬ್ಯಾಚುಲರ್, ಯು ನೋ. ನಮ್ಮ ಅಕ್ಕ ನನ್ಗಿನ್ನ ಯಾವ ಹುಡುಗಿನೇ ಹುಡುಕಿಲ್ಲ. ನಮ್ಮ ಅಕ್ಕ ಯಾವಾಗ ಹುಡುಗಿ ಹುಡುಕ್ತಾಳೋ ಅವತ್ತೇ ನನ್ ಮದ್ವೆ. ಮೊದ್ಲು ನಮ್ಮ ಅಕ್ಕನ ಮದ್ವೆನ ಜೋರಾಗಿ ಮಾಡಿಸ್ತೀನಿ, ಆಮೇಲೆ ನಮ್ಮ ಅಕ್ಕ ಯಾರನ್ನ ಹೇಳ್ತಾಳೋ ಅವ್ರನ್ನೇ ನಾನ್ ಮದ್ವೆ ಆಗೋದು. ವೆರಿ ಗುಡ್, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಪದ್ದು, ನಾನಿಲ್ಲಿ ಯಾಕೆ ಬಂದೆ? ಅಮ್ಮನ್ಗಿಂತ ಹೆಚ್ಚು ಈ ಸ್ವೀಟ್ ಅಕ್ಕ. ಇವನು ಅಷ್ಟೇ, ನಾನ್ ಹಾಕಿದ್ ಗೆರೆ ದಾಟೋದಿಲ್ಲ. ನಾನ್ ಮಾಡ್ಬೇಡ ಅಂತಿದ್ದೆ, ನಾನ್ ಮಾಡೋದಿಲ್ಲ. ಅಕ್ಕ, ನಾನು ಯಾವತ್ತಾದ್ರೂ ನೀನ್ ಬೇಡ ಅಂದಿದ್ನ ನಾನ್ ಮಾಡಿದಿನ? ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಅತ್ತೆ, ಅತ್ತೆ ಬನ್ನಿ ಇಲ್ಲಿ. ಏನಮ್ಮ? ಅತ್ತೆ ಯಾರು ಗೊತ್ತಾಗ್ಲಿಲ್ವಾ? ಯಾರು? ನನ್ ತಮ್ಮ ರಾಜೇಶ್. ಅಂದ್ರೆ ನನ್ ಪಂಚ ಪ್ರಾಣ. ಇವನ್ಗೂ ಅಷ್ಟೇ, ಅಕ್ಕ ಅಂದ್ರೆ ಜೀವ. ಇವನ್ನೇ ಅಲ್ವಾ ನೀನ್ ರಾಜ್ ಅಂತ ಕರಿತಾ ಇದ್ದಿದ್ದು? ಎಸ್ ಆಂಟಿ, ಐ ಆಮ್ ರಾಜೇಶ್. ಕಾಲ್ ಮುಗಿಯೋ. ಚೆನ್ನಾಗಿರಪ್ಪ. ಹಾಯ್ ಆಂಟಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ ರಾಜು, ನೀನು? ನಾನು ಚೆನ್ನಾಗಿದೆ. ಹೇ ಕಾಕ್ರೋಚ್, ವೈಟ್ ಕಾಕ್ರೋಚ್. ಏನ್ ಮ್ಯಾನ್, ವಾಟ್ಸ್ಆಪ್? ಐ ಆಮ್ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು ರಾಜೇಶ್. ತಮ್ಮ ಏನಾದ್ರೂ ಸಾಧನೆ ಮಾಡಿದಾಗ ಅದಕ್ಕೆ ಅಕ್ಕನ್ಗಿಂತ ಖುಷಿ ಪಡೋರು ಇನ್ಯಾರೂ ಇರೋದಿಲ್ಲ. ಅವನ್ ಸಾಧನೆ ಮಾಡೋದನ್ನ ಅವಳು ಕಣ್ ತುಂಬಾ ನೋಡ್ತಾಳೆ. ಯು ಮೈ ಬೆಸ್ಟ್ ಬ್ರದರ್. ಹೇಯ್, ರಾಜೇಶ ಇನ್ಮೇಲೆ ಮನೆಗೆ ಬಂದಿದ್ದಾನಂದಲೇ ಪಾರ್ಟಿನೋ ಪಾರ್ಟಿ ಎನ್ಬೋ ಬಂದ. ತುಂಬಾ ಸುಸ್ತಾಯ್ತೇನೋ? ಒಂದ್ ಕೆಲ್ಸ ಮಾಡ್ತೀನಿ, ಹಿಂಗ್ ಫ್ರೆಶ್ ಅಪ್ ಆಗ್ತಿರೋ, ನಾನ್ ಜ್ಯೂಸ್. ಏಯ್ ಸಾಧನಾ, ಕಮ್ ಆನ್ ಯಾರ್, ಅವ್ನು ಸುಸ್ತಾಗೋದಕ್ಕೆ ಅವನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾನ, ಲೈಟ್ ಅಲ್ಲಿ ಬಂದಿದ್ದಾನಪ್ಪ. ಏನಪ್ಪ? ಸರಿ ಬಾ. ಸಾಧನಾ, ಅವನಿಗೆ ಮೇಲೋಗಿ ರೆಸ್ಟ್ ತಗೊಳಕ್ ಹೇಳು, ಪಾಪ USA ಇಂದ ಬಂದಿದ್ದಾನೆ. ಸರಿ ಮಾವ. ಬಾಬಾ. ಸರಿ ಬಾ.
ಅಕ್ಕ ನಿಮ್ಮ ತಮ್ಮನ ಹೆಸರು ರಾಜೇಶ ಅಂತನಾ? ಹೌದು, ಅವನ ಹೆಸರು ರಾಜಶೇಖರ್. ಆದ್ರೆ ನಾನು ಪ್ರೀತಿಯಿಂದ ರಾಜೇಶ್ ಅಂತ ಕರಿತೀನಿ. ನಿನಗೇನಾದ್ರೂ ಪ್ರಾಬ್ಲಮಾ? ಅದು ಆ BP ಟ್ಯಾಬ್ಲೆಟ್ ತೊಂಬ. ಆ ಬಂದೇ ರೀ. ಅಲ್ಲ ಸಾಮ್ರ, ಯಾವತ್ತಿದ್ರು ನಿನ್ ತಮ್ಮನ ಸ್ಟೈಲಿಶ್ ಆಗಿ ರಾಜ್ ಅಂತ ಕರಿತಾ ಇದ್ದ. ಅದೇನು ಇವತ್ತು ಇದ್ದಕ್ಕಿದ್ದಾಗೆ ರಾಜೇಶ ಅಂತ ಕರಿ ಅಂತ ಹೇಳ್ದ. ಐ ಹ್ಯಾವ್ ಅ ಗೇಮ್ ಪ್ಲಾನ್ ಜೆ. ಅರ್ಥ ಆಗ್ಲಿಲ್ಲ. ಆ ಹೂಮಾರವಳಿಗೆ ನಾವ್ ಎಷ್ಟೆಲ್ಲ ಟಾರ್ಚರ್ ಕೊಟ್ರು ಅವಳು ಜಗ್ಲಿಲ್ಲ, ಬಗ್ಲಿಲ್ಲ. ಹೀಗೆ ಆದ್ರೆ ನಮ್ ಗೇಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯತ್ತೆ ಅಂತ ನನಗೆ ಅರ್ಥ ಆಯ್ತು. ಅವಳ ಕಾನ್ಫಿಡೆನ್ಸ್ ನ ಕುಗ್ಸೋದಕ್ ಆಗೋದಿಲ್ಲ ಅಂತಾನೂ ಗೊತ್ತಾಯ್ತು. ಇದಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ನನಗ್ ನೆನಪಾಗಿದ್ದು ದೀಪಾವಳಿ. ಆ ಹುಡುಗಿಗೆ ತಮ್ಮನ ಮೇಲೆ ಪ್ರಾಣನೇ ಇತ್ತು. ಅವನ್ ಕರ್ಮ ಬೆಂಕಿಯಲ್ಲಿ ಸುಟ್ಕೊಂಡ್ ಸತ್ತೋದ. ಬೆಂಕಿ ನೋಡಿದ ತಕ್ಷಣ ಅವತ್ತು ಮೂರ್ಛನೆ ಹೊಟ್ಟೋದ್ಲವಳು. ಅವಳ ತಮ್ಮನ್ ನೆನ್ಪು ಅವಳನ್ನ ಕಾಡ್ತಿದೆ ಅಂತ ನನಗ ಅರ್ಥ ಆಯ್ತು. ಇದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ನನ್ ತಮ್ಮನ್ ಕರ್ಸ್ಕೊಂಡು ಅಕ್ಕ ತಮ್ಮನ್ ಸೆಂಟಿಮೆಂಟ್ ನ ಪ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅವಳ ಇಮೋಷನ್ಸ್ ನ ಟಾರ್ಗೆಟ್ ಮಾಡ್ತಿದ್ದೀನಿ ಜೆ. ಅದಕ್ಕೆ ಈ ಪ್ಲಾನ್ ಏನಾದ್ರು ನನಗೆ ನೀವು ಮುಂಚೆನೆ ಹೇಳಿದ್ರೆ ಖಂಡಿತ ಇದು ವರ್ಕ್ ಆಗಲ್ಲ ಅಂತಾನೆ ಹೇಳ್ತಾ ಇದ್ದೆ. ಆದ್ರೆ ನೀವ್ ಇವತ್ತು ಅವಳ ಮುಂದೆ ಪದೇ ಪದೇ ರಾಜೇಶ ರಾಜೇಶ ಅಂತ ಹೇಳ್ದಾಗೆಲ್ಲ ಅವಳು ಕಂಗಾಲಾಗ್ತಾ ಇದ್ಲು. ಅದಕ್ಕೆ 100% ಈ ಪ್ಲಾನ್ ವರ್ಕ್ ಆಗೇ ಆಗುತ್ತೆ. ಬಟ್ ನಂಗೊಂದು ಡೌಟು, ಈ ಪ್ಲಾನ್ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಹಾ ನೋಡು, ರಾಜೇಶ ರಾಜೇಶ ಅಂತ ಎಷ್ಟು ಸಾರಿ ಕರೆಯಕ್ಕಾಗುತ್ತೆ? ಅಲ್ಲ, ಎಷ್ಟು ಸಾರಿ ಆ ತರ ಮಾತಾಡ್ತೀಯ? ಅವಳು ಒಂದ್ಸಾರಿ ಬೆಚ್ಚಿ ಬೀಳ್ಬೋದು, 2 ಸಾರಿ ಬೆಚ್ಚಿ ಬೀಳ್ಬೋದು, ಇನ್ನೂ ಒಂದ್ಸಾರಿ ಬೆಚ್ಚಿ ಬೀಳ್ಬೋದು. ಪದೇ ಪದೇ ಬೆಚ್ಚಿ ಬೀಳಕ್ಕಾಗತ್ತಾ? ನೋ 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 ನೋ, ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್. ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಬಾಬಾ. ಯಾಕಂದ್ರೆ ಅಕ್ಕ ನಾನು ಇಲ್ಲಿ ಕರ್ಸಿರೋ ಉದ್ದೇಶ ಬರೀ ನನ್ನ ಹೆಸರು ರಾಜೇಶ್ ಅಂತ ಕರ್ಸೋದಷ್ಟೇ ಅಲ್ಲ, ನಾನು ಥಿಯೇಟರ್ ತಮ್ಮನ್ ತರಾನೇ ಆಕ್ಟ್ ಮಾಡಕ್ ಶುರು ಮಾಡ್ತೀನಿ. ಅವಳು ಮನ್ಸನ್ ಗೆಲ್ತೀನಿ, ಅವಳು ಅಷ್ಟೇ ನನ್ನನ್ನು ಅವ್ರ ತಮ್ಮ ಅನ್ಕೊಬೇಕು, ಹಾಗೆ ಮಾಡ್ತೀನಿ. ಅವಳ ಜೊತೆ ಎಮೋಷನಲಿ ಅಟ್ಯಾಚ್ ಆಗ್ತೀನಿ, ತುಂಬಾ ಕ್ಲೋಸ್ ಆಗ್ತೀನಿ. ಅವಳ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಅಂತ ತಿಳ್ಕೊಂಡು ಅವಳನ್ನ ಮೆಂಟಲಿ ಟಾರ್ಚರ್ ಕೊಡ್ತೀನಿ. ದಟ್ಸ್ ಇಟ್. ವಾಟ್ ಯು ಸೇ ಸಿಸ್? ಎಕ್ಸಾಕ್ಟ್ಲಿ. ನಾನ್ ನಿನ್ನ ಕರ್ಸಿರೋ ಉದ್ದೇಶನೇ ಇದು. ನಂಬಿಸಿ ಕುತ್ತಿಗೆ ಕುಯ್ಬೇಕು, ಪ್ರೀತಿಸಿ ಹೃದಯ ಒಡಿಬೇಕು. ಅಯ್ಯೋ, ಒಬ್ಬ ತಮ್ಮನ್ನ ಕಳ್ಕೊಂಡೆ, ಈಗ ಇನ್ನೊಬ್ಬ ತಮ್ಮನ್ನ ಕಳ್ಕೋಬೇಕಲ್ಲ ಅಂತ ಹುಚ್ಚಿ ಆಗ್ಬೇಕು ಅವಳು. ಹಾಗ್ ಮಾಡಿ ಇದು ವರ್ಕ್ ಆಗುತ್ತೆ. ಐ ನೋ ದಿಸ್ ವಿಲ್ ವರ್ಕ್. ರಾಜೇಶ, ಇವತ್ತು ಸಾಧನಕ್ಕ ಅವ್ರ ತಮ್ಮನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ರು ಗೊತ್ತಾ? ನನ್ ಮುದ್ದು ತಮ್ಮ ಸಾಧನೆ ಮಾಡೋದನ್ನ ನೋಡೋಕೆ ಚಂದ ಅಂತಿದ್ರು. ಆಗ ನನ್ನೆದು ಜಲ್ಲಂತು ಕಣೋ. ಎಲ್ಲ ಅಕ್ಕಂದ್ರು ತಮ್ಮನ ಬಗ್ಗೆ ಹೀಗೆ ಯೋಚನೆ ಮಾಡ್ತಾರಲ್ವಾ? ನನ್ಗೂ ನೀನೇನಾದ್ರೂ ಸಾಧನೆ ಮಾಡ್ಬೇಕಂತಿತ್ತು, ಆದ್ರೆ
ಸುಮನ್ ಅವರೇ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಸಾಹೇಬ್ರೆ. ಇದೊಳ್ಳೆ ಕತೆ ಆಯ್ತ್ರಿ. ನೀವು ನಗ್ತಾ ಇರ್ಲಿ ಖುಷಿಯಾಗಿರ್ಲಿ ಅಂತ ಅಷ್ಟು ಕಷ್ಟಪಟ್ರೆ ಯಾವಾಗ್ಲೂ ಡಲ್ ಆಗಿರ್ತೀರಲ್ಲ, ಯಾಕೆ? ಇಲ್ಲ ಸಾಹೇಬ್ರೆ, ನಾನು ಖುಷಿಯಾಗೇ ಇದ್ದೀನಿ, ಬೇಜಾರಾಗಿಲ್ಲ. ಇದು ಯಾವ ರೀತಿ? ಇವತ್ತು ಸಾಧನಕ್ಕನ್ ತಮ್ಮ ಬಂದಿದ್ದಾರೆ. ಅವ್ರ ಹೆಸರು ರಾಜೇಶ ಅಂತ. ರಾಜೇಶನ? ಅವನ ಹೆಸರು ರಾಜ್ ಅಲ್ವಾ? ಇಲ್ಲ, ಪೂರ್ತಿ ಹೆಸರು ರಾಜಶೇಖರ್. ಆದ್ರೆ ಸಾಧನಕ್ ಅವ್ರನ್ನ ರಾಜೇಶ ಅಂತ ಕರಿತಾ ಇದ್ರು. ನಿಮ್ಗೆ ನಮ್ ರಾಜೇಶ ನೆನಪಾದ್ನ? ಸುಮನ ಅವರೇ, ರಾಜೇಶ ಯಾವಾಗ್ಲೂ ನಮ್ ಜೊತೆಗಿರ್ತಾನೆ. ನೀವೀಗ ಅಳ್ಬಾರ್ದು. ನೀವು ಖುಷಿಯಾಗಿದ್ರೆ ಅವನು ಖುಷಿಯಾಗಿರ್ತಾನೆ. ಸಾಹೇಬ್ರೆ, ನಾನ್ ಖುಷಿಯಾಗಿರೋದು ನಿಮ್ಗಿಷ್ಟನಾ? ತುಂಬಾ ತುಂಬಾ ಇಷ್ಟ. ಸಾಹೇಬ್ರೆ, ನನ್ನ ಸಂತೋಷಕ್ಕೋಸ್ಕರ ನೀವಿಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಾ. ನಾನು ಖುಷಿಯಾಗಿರ್ಬೇಕು ಅಂತ ಬಯಸ್ತಿದ್ದೀರಾ. ಅಂದ್ರೆ ನಾನು ನಿಮ್ಗಿಷ್ಟ ಅಂತ ಅಲ್ವಾ ಸಾಹೇಬ್ರೆ? ಸುಮ್ನವ್ರೆ, ಕೆಲವೊಂದು ವಿಷಯನ ಓಪನ್ ಆಗಿ ಹೇಳ್ಬೋದು, ಕೆಲವೊಂದು ವಿಷಯನ ನಮ್ಮ ಮನಸ್ಸೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಷ್ಟು ಜಾಣ್ಮೆ ನಿಮ್ಮಲ್ಲಿದೆ. ಸರಿ, ನೀವು ರೆಸ್ಟ್ ಮಾಡಿ, ನಾ ರಾಜ್ನ ಮಾತಾಡ್ಕೊಂಡು